ನಂಬರ್ ಕೊಡಿ ಅಂತ ತಗೊಂಬರ ನಾವು ನಂಬರ್ ಒಂದಲ್ಲಿ ಇರೋದು ಅವ್ನು ಯಾವ್ದು ಇರೋದು ಲಾಸ್ಟಿಗೆ ನಾವು ನಿನ್ನೆ ಹೋಗಿದ್ವಿ ಬ್ಯಾಂಕಿಂಗ್ ಸಮಯ ಮುಗಿದೋಗಿತ್ತು ಇವತ್ತು ಬರಿ ಅಂತ ಹೇಳಿದ್ರು ಇವತ್ತು ನಾವು ಹೊರಟಿದ್ವಿ ಆ ಟೆಸ್ಟಿಂಗ್ ರಿಪೋರ್ಟ್ ತಗೊಂಬರಿ ಅಂತೇಳಿ ಅದು ಕೊಟ್ಟಿರ್ಬೋದು ಯಾರು ಮೇಡಮ್ ಅವರು ಅದಕ್ಕೆ ನಾವು ನಿಮ್ಮ ಹತ್ರ ಬಂದಾಗ ನಿಮಗೆ ಇಲ್ಲ ಅಂತ ಫೋನ್ ನೋಡಿದಾಗ ಅದು ಏನು ನೋಡಿ ಸರಿ ಆಯ್ತು ನಮ್ಗೆ ಟೆಸ್ಟಿಂಗ್ ರಿಪೋರ್ಟ್ ಕೊಡ್ರಿ ಫೋನ್ ನಾನ್ ನೋಡಿದ್ರೆ ವಸ್ತು ಬೇಕಂತ ಹಚ್ಚಿಬಿಟ್ಟಿನಿ. 5 ಜನಕ್ಕೆ ಏನ್ ಕೊಟ್ರು ಹೋಗಿ ಕೊಡಮ್ಮ ನಮ್ಗೆ ಏನಾರು ಕೇಳಿದ್ರ ಬರಪ್ಪ ಇಷ್ಟಿಷ್ಟಂತ ಹಿಂಗ ಡಿಸೈಡ್ ಮಾಡಿದ್ವಿ ನಾವು. ಇಷ್ಟು ಜನ ಅರ್ಜಿ ಹಾಕಿದ್ದಾರೆ. ನಾನು ಅವತ್ತ ಹೇಳಿ ನೋಡಿಸ್ತಾ ಎಷ್ಟು ಜನ ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ. ಹೌದಾ? ಅರ್ಜಿ ಕೊಟ್ಟರಿಗೆ ಮೊದಲನೇ ಆದ್ಯತೆ ಕೊಡಿ ನೀವು. ಅದನ್ನ ಬಿಟ್ಟು ಸುಮ್ಮನೆ ನೀವು ತಿಳಿದಂಗೆ ಹೋಗಿ ಸರ್ಕಾರಿ ಗೈಡ್ಲೈನ್ಸ್ ಆದ್ರೂ ಫಾಲೋ ಮಾಡೋಕ್ಕಾಗಲ್ಲ. ನಿಮ್ ಸಾಹೇಬ್ರು ಫೋನ್ ಎತ್ತಾ ಇಲ್ಲಲ್ಲ, ಅಲ್ಲಿ ನೋಡಿದ್ರೆ ಗಾಡಿ ಬಂದು ತುಂಬಿಕೊಂಡಲ್ಲ ನಿಂತು ಬಿಡಕ್ಕಪ್ಪ ಅಲ್ಲಿ. ನೀವು ಕಳ್ಸದೆ ಹೋಗಂತ ಲುಕರವ್ರು, ಯಾಕಂದ್ರೆ ಅವ್ರು ಬಾಡಿಗೆ ಬಂದಿರಲ್ಲಂತೆ. ಗಾಡಿ GPS ಕೊಟ್ಟಿರ, GPS ಹಾಕಿದ್ದು ಅದನ್ನ ಪಾಸ್ ಕೊಟ್ಟರೆ ಏನೇನು ಪಾಸ್ ಆಗ್ತಲ್ಲ. ಯಾರೇ ನಿಮ್ಗೆ ಆದೇಶ ಮಾಡಿರೋದು? ಈಗ ಅಮೌಂಟ್ ಕಡೆ ಹೋದಾರ ಅವ್ರಿಗೆ ಪಾಸ್ ಕೊಡ್ತೀರಿ. ನಾನು ಅಮೌಂಟ್ ಕಡೆ ಹೋದ್ರೆ ನನಗೆ ವ್ಯವಸ್ಥೆ ಮಾಡ್ತೀಯ ಮತ್ತೆ ನಂದು ಪಂಚಾಯತಿ ಐತಿ. ನಾನು ಅಲ್ಲದ ನಾವೇನು ಕೇಳೋಣ, ನಾವು ಕಟ್ಟಿದ ಮೇಲೆ ನಾವು ಬಂದಪ್ಪ 19ನೇ ತಾರೀಕು ಒಳಗೆ ಯಾರ್ಯಾರು ಕಟ್ತಾರೆ ಮತ್ತೆ ಆಮೇಲೆ ಅಷ್ಟು ಕಟ್ಟ ಮಾಡಕ್ಕೆ ಕಾಯ ಪರಿಸ್ಥಿತಿ ಇರೋಣ ನಾವು. ಓಕೆನಾ? ದಾವಣಗೆರೆ ಜಿಲ್ಲೆ ಭೂವಿಜ್ಞಾನ ಮತ್ತು ಗಣಿ ಇಲಾಖೆಯ ಅಧಿಕಾರಿಗಳಾದ ರಶ್ಮಿ ಮೇಡಂನವರೇ ತಮ್ಮ ಗಮನಕ್ಕೆ ತರ್ತಾ ಇರುವ ವಿಚಾರ ಏನಂದ್ರೆ, ಹರಿಹರ ನಗರದ ಪ್ರವಾಸಿ ಮಂದಿರದಲ್ಲಿ ಸ್ಟಾಕ್ ಮಾಡಿರುವಂತಹ ಮರಗಳನ್ನು ಈ ದಿನ ಹೊಳಲ್ಕೆರೆ ತಾಲೂಕಿನ ಅಧಿಕಾರಿಯ ಮನೆಗೆ ಅಥವಾ ಅವರಿಗೆ ಸಂಬಂಧಪಟ್ಟವರಿಗೆ ಬೇಕಾಗಿದೆ ಅನ್ನೋ ಒಂದು ವಿಚಾರಕ್ಕೆ ಪ್ರವಾಸಿ ಮಂದಿರದಲ್ಲಿ ಸ್ಟಾಕ್ ಮಾಡಿದಂತ ಮರಗಳನ್ನು ತುಂಬಿಕೊಂಡು ಹೋಗಲು ತಾವು ಪರವಾನಗಿಯನ್ನ ನೀಡಿದ್ದೀರಾ ಅಂತ ತಿಳಿದು ಬಂದಿದೆ. ಹರಿಹರ ನಗರದ ಪ್ರವಾಸಿ ತಾಣದಲ್ಲಿ ಇದ್ದೇವೆ. ಇಲ್ಲಿ ಪಕ್ಕದಲ್ಲಿ PWD ಇಲಾಖೆ ಇರುವಂಥದ್ದು. ಇಲ್ಲಿ ಸುಮಾರು ದಿನಗಳಿಂದ ಸೀಸ್ ಆಗಿರೋಂಥ ಮರಳನ್ನು ಇಲ್ಲಿ ತಂದು ಹಾಕಿರೋಂಥ ವಿಚಾರ. ಹೋದ ವರ್ಷ ಆ ಭಾಗದಲ್ಲಿದ್ದಂಥ ಮರಳನ್ನು ಕೆಲವರಿಗೆ ಕೊಟ್ಟಿದ್ವಿ. ಈ ವರ್ಷ ಕೂಡ ಇಲ್ಲಿ ಇನ್ನೂ ಉಳಿದಂಥ ಮರಳನ್ನು ಕೊಡ್ತೀವಿ ಅಂತ ಹೇಳಿದಾಗ ಸುಮಾರು ಸಂಘಟನೆಗಳು ಅದಕ್ಕೆ ಅರ್ಜಿಯನ್ನು ಹಾಕಿ ಮೊತ್ತವನ್ನು ಭರಿಸ್ತೇವೆ, ನಮಗೆ ಕೊಡ್ರಿ, ಸಾರ್ವಜನಿಕರ ಒಂದು ಆಶಯ ಬಡಾವಣೆ ನಿರ್ಮಾಣಕ್ಕೆ ಅನುಕೂಲ ಆಗುತ್ತೆ ಅಂತ ಕೇಳಿದಾಗ 19ನೇ ತಾರೀಕಿನವರೆಗೂ ಗಡುವಿದೆ, ಅಷ್ಟರೊಳಗೆ ನೀವು ಮೊತ್ತವನ್ನು ಸಂಧಿಸ್ರಿ, ನಂತರ ನಿಮಗೆ ಮರಳನ್ನು ತೆಗೆದುಕೊಂಡು ಹೋಗಲು ಪರ್ಮಿಷನ್ ಕೊಡ್ತೇವೆ ಅಂತ ಹೇಳಿದ್ರಂತೆ. ಆದರೆ ಇವತ್ತಿನ ದಿವಸ ದಿಢೀರನೆ ಹೊಳಲ್ಕೆರೆ ತಾಲೂಕಿಂದ ಬಂದು ಮರಳನ್ನು ತುಂಬ್ತಾ ಇದ್ದಾರೆ. ಅವ್ರಿಗೆ ಯಾವ ರೀತಿ ಇವರು ಪರ್ಮಿಷನ್ ಕೊಟ್ಟರು ಅನ್ನೋದು ಇಲ್ಲಿ ಮುಖ್ಯವಾಗುತ್ತೆ. ನಂತರ ಇಲ್ಲಿರೋಂಥ ಮರಳು ಹರಿಹರ ತಾಲೂಕಿನಲ್ಲಿ ಇರೋಂಥ ನಾಗರಿಕರಿಗೆ ಅವಶ್ಯಕತೆ ಇಲ್ವಾ? ಇಲ್ಲಿರೋಂಥ ಮರಳು ಹರಿಹರ ತಾಲೂಕಿನಲ್ಲಿರೋಂಥ ನಾಗರಿಕರಿಗೆ ಅಂದರೆ ಸಾರ್ವಜನಿಕರಿಗೆ ಅವಶ್ಯಕತೆ ಇಲ್ವಾ? ಬೇರೆ ತಾಲೂಕಿಂದ ಬಂದು ಮರಳನ್ನು ತುಂಬಿಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಇಲ್ಲಿರೋರು ಏನು ಮಾಡಬೇಕು? ಹಾಗಾದರೆ ಅಮೌಂಟು ಇವತ್ತು ಕಟ್ಟಿದ ಕೂಡಲೇ ಕೊಡೋದಾದರೆ ನಾನು ಕೂಡ ಅಮೌಂಟ್ ಕಟ್ತೀನಿ, ನಾಳೆ ನನಗೂ ಕೊಡ್ತಾರ ಮರಳು ಅನ್ನೋಂಥ ಪ್ರಶ್ನೆ ಎಲ್ಲ ಸಂಘಟನೆಯವ್ರದ್ದು ಇದೆ, ನಂದು ಕೂಡ ಇದೆ. ಹಾಗಾಗಿ ಇಲ್ಲಿ ಇವತ್ತಿನ ದಿವಸ ಈ ಸಂದರ್ಭದಲ್ಲಿ ಈ ಸ್ಥಳಕ್ಕೆ ಬಂದಾಗ ಸಂಬಂಧಪಟ್ಟ ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಇರ್ಬೋದು, PWD ಇಲಾಖೆ ಅಧಿಕಾರಿಗಳು ಇರ್ಬೋದು, ಯಾವೊಬ್ಬ ಅಧಿಕಾರಿಗಳು ಇಲ್ಲ, ಯಾರೂ ಇಲ್ಲದೆ ಇರೋಂಥ ಒಂದು ಸಂದರ್ಭದಲ್ಲಿ ಮರಳನ್ನು ಎತ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಇದು ಒಂದು ಕಳ್ಳತನ, ಅಕ್ರಮ ಕಳ್ಳತನ ಅಂತ ಅನಿಸ್ಕೊಳ್ಳುತ್ತೆ. ಹಾಗಾಗಿ ಕಳ್ಳತನ ಮಾಡೋರಿಗೆ ಯಾವ ರೀತಿ ಇವರು ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಅಧಿಕಾರಿಗಳು ಅನ್ನೋದು ಒಂದು ಪ್ರಶ್ನೆ. ಅಧಿಕಾರಿಗಳಿಂದನೇ ಕಳ್ಳತನ ಮಾಡಿಸೋಂಥ ವ್ಯವಸ್ಥೆ ನಡೀತಾ ಇದೆಯಾ ಅನ್ನೋದು ಎರಡನೇ ಪ್ರಶ್ನೆ. ಹಾಗಾಗಿ ಹರಿಹರ ತಾಲೂಕು ಅಥವಾ ದಾವಣಗೆರೆ ಜಿಲ್ಲೆಗೆ ಸಂಬಂಧಪಟ್ಟಂತೆ ಇರೋವಂಥ ಸಾರ್ವಜನಿಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಮರಳನ್ನು ಕೊಡಬೇಕು ಅಂತಂದೇಳಿ ನಾನು ನಮ್ಮ ಸುದ್ದಿವಾಹಿನಿಯಿಂದ
ಎಚ್ಚರಿಸ್ತಾ ಇದ್ದೇವೆ. ಈ ವಿಚಾರವನ್ನ ಸದರಿ ಮರಗಳನ್ನ ತುಂಬೋಕೆ ಬಂದಂತಹ ವ್ಯಕ್ತಿಗಳು ನಮ್ಮ ಗಮನಕ್ಕೆ ತಂದಿರ್ತಾರೆ. ಹಾಗಾದ್ರೆ ಹರಿಹರ ನಗರದ ಹಲವು ಸಂಘ ಸಂಸ್ಥೆಯವರು ಸಾರ್ವಜನಿಕ ಆಶ್ರಯ ಮನೆಗಳ ನಿರ್ಮಾಣಕ್ಕಾಗಿ ನಮಗೆ ಮರಳಿನ ಅವಶ್ಯಕತೆ ಇರುತ್ತೆ, ನಮಗೆ ನೀಡಿ ಅಂತ ಕೇಳಿ ತಮ್ಮಲ್ಲಿ ನೀಡಿರುವಂತ ಮನವಿ ಪತ್ರಿಗಳನ್ನ ಯಾವ ಕಸದ ಬುಟ್ಟಿಯಲ್ಲಿ ಹಾಕಿದ್ದೀರಾ? ಇಲ್ಲಿರುವ ಎಲ್ಲಾ ಸಂಘ ಮತ್ತು ಸಾರ್ವಜನಿಕರು ತಮಗೆ ಕೊಟ್ಟಿರೋ ಅರ್ಜಿಗಳಿಗೆ ಮನವಿಗಳಿಗೆ ಯಾವುದೇ ಕಿಮ್ಮತ್ತು ಇಲ್ಲದೆ ಈ ದಿನ ನಾವು ಕಂಡಂತೆ ಹರಿಹರ ನಗರದ ಪ್ರವಾಸಿ ಮಂದಿರದಲ್ಲಿ ಸೀಸ್ ಮಾಡಲ್ಪಟ್ಟಿರುವಂತಹ ಮರಗಳನ್ನ ಹರಿಹರದ ಜನತೆಗೆ 19ನೇ ತಾರೀಕಿನವರೆಗೂ ಹಣವನ್ನ ಸಂದಾಯ ಮಾಡಿ ನಂತರ ಮರಗಳನ್ನ ತೆಗೆದುಕೊಳ್ಳೋಕೆ ಅನುಮತಿಯನ್ನ ನೀಡಿದ್ದೀರಾ ಅಂತ ತಿಳಿದು ಬಂದಿದೆ. ಇರುವಂಥ ಸ್ಥಳ ಲೋಕೋಪಯೋಗಿ ಇಲಾಖೆಗೆ ಸಂಬಂಧಪಟ್ಟಂಥ ಪ್ರವಾಸಿ ಮಂದಿರದಲ್ಲಿ ಇವತ್ತಿನ ದಿನ ಪ್ರವಾಸಿ ಮಂದಿರದಲ್ಲಿ ಸೀಜಾಗಿ ಏನಿತ್ತಲ್ಲ ಮರಳು, ಆ ಮರಳನ್ನು ಅಕ್ರಮವಾಗಿ ತುಂಬಿಸ್ತಾ ಇದ್ದಾರೆ. ಅದು ಯಾರು ಅಂತಂದರೆ ಲೋಕೋಪಯೋಗಿ ಇಲಾಖೆಯಲ್ಲಿ ಇರ್ತಕ್ಕಂಥ ದಾದಾಪೀರ್ ಅನ್ನೋ ಅಧಿಕಾರಿ ಹೆಸರು ಕೇಳಿ ಬರ್ತದೆ. ಇಲ್ಲಿ ಅವ್ರಿಗೆ ಫೋನ್ ಮಾಡಿ ಕೇಳಿದರೆ ನಾನು ಹೊರಗಡೆ ಇದ್ದೀನಿ, ಆಫೀಸ್ನಾಗಿದ್ದೀನಿ ಅಂತ ಹೇಳ್ತೇನೆ. ಆಫೀಸಲ್ವ ಕೇಳಿದರೆ ಅಥವಾ ನೋಡಿದರೆ ಆಫೀಸಲ್ಲಿ ಇಲ್ಲ, ನಮ್ಮ ಸಾಹೇಬ್ರಿಗೆ ಫೋನ್ ಮಾಡಿ ಅಂತಾರೆ. ಅವ್ರ ಸಾಹೇಬ್ರು ನೋಡಿದ್ರೆ ಫೋನೇ ಇರ್ತಾಯಿಲ್ಲ. ಈಗ ನಾವು ನಿಮ್ಮ ಮುಂದೆ ಏನು ಹೇಳಕ್ಕೆ ಇಷ್ಟಪಡ್ತಿದ್ದೀವಿ ಅಂದರೆ, ನಾವು ಮರಳು ಬೇಕಂತೇಳಿ ಅರ್ಜಿ ಕೊಟ್ಟಿದ್ವಿ 2023 ಮತ್ತು 24ನೇ ಸಾಲಿನಲ್ಲಿ ಸಂಬಂಧಪಟ್ಟಂಥ ಲೋಕೋಪಯೋಗಿ ಇಲಾಖೆಗೆ. ಅವರು ಗಣಿ ಇಲಾಖೆಗೆ ಹೋಗಿ ನಿಮ್ಗೆ ಎಷ್ಟು ಬೇಕು ಏನು ಅನ್ನೋದನ್ನ ಬರ್ಕೊಂಬರಿ ಅಂತ ಹೇಳಿದರು. ಆ ಪ್ರಕಾರ ಅವ್ರನ್ನ ನೋಡ್ಕೊಂಡಾಗ ಅವರು ಇವರಿಗೆ ಲೆಟ್ರ್ ಮಾಡಿದ್ದಾರೆ, ಲೋಕೋಪಯೋಗಿ ಇಲಾಖೆಯವ್ರಿಗೆ. ಲೋಕೋಪಯೋಗಿ ಇಲಾಖೆಯವರು ನಮಗೊಂದು ಲೆಟ್ರ್ ಕಳಿಸಿದ್ದಾರೆ, ನೀವು 19ನೇ ತಾರೀಕು ಒಳಗಡೆ ಹೋಗಿ ದುಡ್ಡು ಕಟ್ಕೊಂಬಂದು ಮರಳನ್ನು ತುಂಬ್ಕೊಳ್ರಿ ಅಂತ ಹೇಳಿದ್ದಾರೆ ಅದರಲ್ಲಿ. ಬಟ್ ಆದರೆ ಇಲ್ಲಿ ನಿನ್ನೆ ಯಾರೋ ಒಬ್ಬರು ಹೊಳಲ್ಕೆರೆ ತಾಲೂಕಿನವ್ರಂತೆ PWD ಆಫೀಸ್ನವರೇ ಅಂತವರು, ಅವ್ರಿಗೇನೋ ಮರಳು ಬೇಕಂತ ಹೇಳಿ ಅವ್ರೇನೋ ದುಡ್ಡು ಕಟ್ಟಿದ್ದಾರೆ ಅಂತ ಹೇಳಿದರು. ಮತ್ತು ಅದು ಪ್ರೋಗ್ರೆಸ್ ಏನಪ್ಪ ಅಂದರೆ ಕಟ್ಟಿದ ತಕ್ಷಣ ತುಂಬಂಗಿಲ್ಲ, 3-4 ದಿನ ಟೈಮ್ ಬೇಕಾಗುತ್ತೆ ಅಂತ ರಶ್ಮಿ ಮೇಡಮ್ ಗಣಿ ಇಲಾಖೆಯವ್ರು ಹೇಳಿದ್ರು ನಮಗೆ. ಆದರೆ ಇಲ್ಲಿ ನಿನ್ನೆ ಕಟ್ಟಿದ್ದಾರೆ, ಇಲ್ಲಿ ಬಂದು ನೋಡಿದ್ರಲ್ಲ ಇವತ್ತು ತುಂಬ್ತಾ ಇದ್ದಾರೆ ಅಂತ ಏನಿದಿರತ್ತೆ, ಅವರು ಕೂಡ ಫೋನ್ ಎತ್ತಾ ಇಲ್ಲ. ಹಾಗಾಗಿ ಅವು ದಾವಣಗೆರೆ ಪವರ್ ನ್ಯೂಸ್ ವರದಿಗಾರನ್ನ ಕರ್ಸ್ಕೊಂಡು ಅವ್ರ ಮುಂದೆ ಸುದ್ದಿ ಕೊಡ್ತಾ ಇದ್ದೀವಿ. 5-6 ಜನಕ್ಕೆ ನೋಟಿಸ್ ಕೊಟ್ಟಿದ್ದಾರೆ, ನೀವು ದುಡ್ಡು ಕಟ್ಕೊಂಬಂದು ಮರಳನ್ನು ತುಂಬ್ಕೊಂಡು ಹೋಗ್ರಿ ಅಂತ. ಅದರಲ್ಲಿ ನಾವು ಒಬ್ಬರು, ನಮ್ಮ ಹೆಸರು ಶ್ರೀನಿವಾಸ್ ಅಂತ, ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಮತ್ತು ಜಿಲ್ಲಾ ಸಂಚಾಲಕ. ಅದೇ ರೀತಿಯಾಗಿ ಕರವೇ ರಕ್ಷಣಾ ವೇದಿಕೆ ಸಂಘಟನೆಯವರಿಗೂ ಕೂಡ ಲೆಟ್ರ್ ಕೊಟ್ಟಿದ್ದಾರೆ. ಅವರನ್ನು ಕೂಡ ಇಲ್ಲಿ ಮಾತಾಡಿಸ್ಬೋದು. ಆತ್ಮೀಯರೇ ಮತ್ತು ಅಧಿಕಾರಿಗಳ ವರ್ಗದರೆ, ಇಲ್ಲಿ ನಮಗೆಲ್ಲ ಹಣ ಕಟ್ಟ್ರಿ ಅಂತೇಳಿ ನೋಟಿಸ್ ಕೊಟ್ಟಿದ್ದೀರಾ. ನಾವು ನೋಟಿಸ್ ಕೊಟ್ಟು ನೋಡೋದ್ರೊಳಗೆ ಹಣ ಕಟ್ಟಬೇಕಾಗಿತ್ತು. ನಾವು ಹಣ ಕಟ್ಟೋದ್ರೊಳಗೆ ಇಲ್ಲಿ ಅಕ್ರಮ ಗಾಡಿಗಳ ಬಂದು ಒಂದು ರೋಡ್ಗಳನ್ನು ಮಣ್ಣನ್ನು ಎತ್ತುತ್ತಿದ್ದಾರೆ. ಯಾರ ಗಮನಕ್ಕಿದೆಯೋ ಯಾರ ಗಮನಕ್ಕಿದೆಯೋ ಹರಿಹರ ಪ್ರವಾಸಿ ಮಂದಿರದಲ್ಲಿ ಇರ್ತಕ್ಕಂತಹ ಈ ಒಂದು ಮಳಿಗೆ ಸಂಬಂಧಿಸಿದಂತೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ವತಿಯಿಂದ ಹಾಗೂ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಏನು ನಾವೆಲ್ಲ ಮರಳನ್ನು ಒಂದು ನಮ್ಮ ಸಂಘದಲ್ಲಿರ್ತಕ್ಕಂಥ ಕೆಲವರು ಬಡವರು ಬಂದಿರ್ತಕ್ಕಂಥ ಒಂದು ಆಶ್ರಯ ಮನೆ ಬೇಕಂತೇಳಿ ನಾವು ಮನವಿಯನ್ನು ಕೊಟ್ಟಿದ್ವಿ. ಇದನ್ನು ಪರಿಶೀಲಿಸಿದ ಅಧಿಕಾರಿಗಳು ದಲಿತ ಸಂಘರ್ಷ ಸಮಿತಿಯವರಿಗೆ ಒಂದು 130 ಘನ ಮೀಟರ್, ಅದೇ ರೀತಿ ನಮ್ಮ ಸಂಘಟನೆಗೆ ಒಂದು 100 ಘನ ಮೀಟರ್ನ ಮತ್ತು ಉಳಿದ ಇನ್ನಿತರ ಒಂದು ಸಂಘಟನೆಗಳು ಸಮೇತ ಕೊಟ್ಟಿದ್ದಾರೆ. ಆದರೆ ನಮ್ಮ ಯಾರ ಗಮನಕ್ಕೆ ಬರೋದು ಇನ್ನೂ 19ನೇ ತಾರೀಕು ತನಕ ಅದು ಗಡುವಿದೆ ಹಣ ಪಾವತಿ ಮಾಡೋದಕ್ಕೆ. ಅಷ್ಟೊಳಗೆ ಇವತ್ತೇನು ಬಂದು ಇವತ್ತು ಹೊಳಲ್ಕೆರೆಯಿಂದ ಬಂದು ತುಂಬ್ತಿದ್ದಾರೆ. ಅದೇ ಇಲ್ಲಿರ್ತಕ್ಕಂಥ ಜನರಿಗೆ ಇದು ಅವಶ್ಯಕತೆ. ಆದರೆ ಅಲ್ಲಿಂದಾನೇ ಬೇರೆ ಡಿಸ್ಟಿಕ್ಕಿಂದ ಬಂದು ನಮ್ಮ ಡಿಸ್ಟಿಕ್ಕಿಂದ ಇವತ್ತು ಮರಳು ತಗೊಂಡೋಗ್ತದೆ ಅಂದರೆ ಇಲ್ಲಿ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯ ಅಂತಕ್ಕಂಥದ್ದು. ಈ ಜೊತೆನೆ ಈ ಒಂದು ಮರಳನ್ನು ಕೂಡಲೇ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದೇನು 19 ಮುಗಿಯೋವರೆಗೂ ಯಾರಿಗೂ ಸಮೇತ ಮರಳನ್ನು ಕೊಡಬಾರ್ದು. ಅದೇನು ಪ್ರಕ್ರಿಯೆ ಮುಗಿದ ಮೇಲೇ ಆ ಮರಳನ್ನು ಇಲ್ಲಿಂದ ಎತ್ತಬೇಕಂತೇಳಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನಾವು ಆಗ್ರಹ ಪಡಿಸ್ತಾ ಇದ್ದೀವಿ. ನೀವೀಗ ಸಂಬಂಧಪಟ್ಟ ಇಲಾಖೆಗೆ ಹಣವನ್ನ ಪಾವತಿ ಮಾಡಿದ್ದೀರಾ? ಸರ್, ನಾವು ನಿನ್ನೆ ಕಟ್ಲಿಕ್ಕಂತ ಹೋಗಿದ್ವಿ, ಬ್ಯಾಂಕಿನ ಸಮಯ ಮುಗಿದಿತ್ತ. ಹಾಗಾಗಿ ಮೇಡಮ್ ಹತ್ರ ನಾನು ರಶ್ಮಿ ಮೇಡಮ್ ಹತ್ರ ಮಾತಾಡ್ಕೊಂಡು 2 ದಿವಸದಲ್ಲಿ ಬಂದು ದುಡ್ಡನ್ನು ಕಟ್ತೀನಿ ಅಂತ ಹೇಳ್ಕೊಂಬಂದಿದ್ದೆ. ಆದರೆ ಇವತ್ತೇ ನಮಗೆ ದುಡ್ಡೆಲ್ಲ ಅನುಕೂಲ ಆಗಿದೆ. ನಮಗೆ ನಮ್ಮ ಹತ್ರ ರೊಕ್ಕ ಇದೆ, ನಾವು ಕಟ್ಟಕ್ಕೆ ಇನ್ನೇನು ಹೋಗ್ಬೇಕಂತ ಹೇಳಿದ್ವಿ. ಇಲ್ಲಿ ಟೆಸ್ಟಿಂಗ್ ರಿಪೋರ್ಟ್ ತಗೊಂಡು ಹೋಗೋಣ ಅಂತ ಲೋಕೋಪಯೋಗಿ ಇಲಾಖೆ ಬಂದಿದ್ವಿ.
ಆ ಇಲಾಖೆ ಒಳಗೆ ದಾದಾಪೀರು ಇರಲಿಲ್ಲ. ಅಲ್ಲಿ ಕೇಳಿದ್ವಿ ನಾವು. ಕೇಳಿದಾಗ ಅವ್ರು ಹೇಳಿದ್ರು ಇಲ್ಲಿ IB ಒಳಗೆ ಮರಳನ್ನ ತುಂಬಿಸ್ತಾ ಇದ್ದಾರೆ ಅಂತ. ಆಗ ನಾವು ಇಲ್ಲಿ ಬಂದು ನೋಡಿದಾಗ ದಾದಾಪೀರ್ ಇಲ್ಲ, ಒಂದು ಮಜಡ ಗಾಡಿ ಇದೆ ಮತ್ತು ಮರಳನ್ನು ತುಂಬರಿದ್ದಾರೆ ಅಷ್ಟೇ. ದಾದಾಪೀರ್ ಅವ್ರಿಗೆ ಫೋನ್ ಮಾಡಿ ಕೇಳಿದರೆ ನಾನು ಹೊರಗಡೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಮತ್ತೇನ್ರಿ ಇದೆ ಅಂತ ಕೇಳಿದರೆ ಸಾಹೇಬ್ರಿಗೆ ಕೇಳಿ ಅಂತಾರೆ. ಅವ್ರು ಸಾಹೇಬ್ರಿಗೆ ಫೋನ್ ಮಾಡಿದರೆ ಅವರು ಕೂಡ ಫೋನ್ ಎತ್ತಲ್ಲ. ಹಾಗಾಗಿ ನಾವು ಹೋಗಿ ಕಟ್ಟಿಗೆ ಮಂದು 19ನೇ ತಾರೀಕಿನ ನಂತರ ಅದೇನೋ ಅವ್ರು ಹೇಳಿದ್ದಾರೆ. ಸರಿ, ಈಗ ಇದ್ರ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ ಅಂತ ಹೇಳಿದ್ದಾರೆ ಇಲಾಖೆ ಅಧಿಕಾರಿಗಳು? ಈಗ ಸರ್ಕಾರಿ ನಿಯಮಾವಳಿಗಳಿದಾವಂತೆ. ಆ ಪ್ರಕಾರನೇ ನಾವು ಯಾರ್ಯಾರು ಕಟ್ಟಿಗೆ ಮಂದಿರ್ತಾರಲ್ಲ ಅವರಿಗೆ 4 ದಿನ ಟೈಮ್ ಇರುತ್ತೆ ಅಂತ. ಇವತ್ತು ನಾವು ಕಟ್ಟಿದ್ ಬಂದ್ರೆ ಇವತ್ತಿಂದ 4 ದಿನ ಟೈಮ್ ಇರುತ್ತೆ. ನೀವು ಹಣವನ್ನು ಪಾವತಿ ಮಾಡಿದ ದಿವಸದಿಂದ ಹಣ ಪಾವತಿ ಮಾಡಿದ ದಿವಸದಿಂದ 4 ದಿನ ಟೈಮ್ ಇರುತ್ತಂತೆ ಮರಳನ್ನು ತುಂಬಲಿಕ್ಕೆ. ಅವರು ಒಂದು ಅನುಮತಿ ಕೊಟ್ಟಾದ್ಮೇಲೆ ನಾವು ಇಲ್ಲಿ ಮರಳನ್ನು ತುಂಬಬೇಕು. ಅದು ಸರ್ಕಾರಿ ನಿಯಮಗಳ ಅನುಸಾರವಾಗಿ ಅಂತ ಅವರೇ ಹೇಳಿದ್ದಾರೆ. ಇಲ್ಲಿ ನೋಡಿದ್ರೆ ಯಾವ್ದು ಕಾಣ್ತಿಲ್ಲ, ಪಾಸ್ ಇಲ್ಲ ಮಜಡ ಗಾಡಿಗೆ. ಆಮೇಲೆ ಸ್ಥಳದಲ್ಲಿ ಅಧಿಕಾರಿಗಳಿಲ್ಲ, ಲೋಕೋಪಯೋಗಿ ಇಲಾಖೆ ಸಂಬಂಧಪಟ್ಟಿಲ್ಲ, ಅವ್ರ AWನೂ ಇಲ್ಲ, ದಾದಾಪೀರ್ ಯಾರು ಇಲ್ಲ. ಇಲ್ಲಿ ಇರೋಂಥದ್ದು ನಾವೊಬ್ರೆ. ಇಲ್ಲಿ IB ಅವರು ಇದ್ದಾರೆ. ಆದ್ರೆ ಹೊಳಲ್ಕೆರೆ ಅವರಿಗೆ ಯಾವ ಆಧಾರದ ಮೇಲೆ ಒಂದೇ ದಿನದಲ್ಲಿ ಮರಳನ್ನ ತೆಗೆದುಕೊಂಡು ಹೋಗೋಕೆ ಪರವಾನಗಿಯನ್ನ ನೀಡಿದ್ದೀರಾ ಅನ್ನೋದು ತಿಳಿತಿಲ್ಲ. ಹಾಗಾದ್ರೆ ಹರಿಹರ ನಾಗರಿಕರು ತಮಗೆ ಈ ದಿನ ಹಣ ಸಂದಾಯವನ್ನ ಮಾಡಿದ್ರೆ ನಾಳೆ ಮರಗಳನ್ನ ತುಂಬಬಹುದಾ ಅಂತ ತಿಳಿಸ್ರಿ. ಹರಿಹರ ನಗರದ ಸಾರ್ವಜನಿಕರು ಅಥವಾ ಸಂಘ ಸಂಸ್ಥೆಯವರು ತಮಗೆ ಮರಳಿನ ಅವಶ್ಯಕತೆ ಇದೆ ಅಂತ ಅರ್ಜಿ ನೀಡಿದ್ರೆ ಅವರಿಗೆ ಮೊದಲ ಆದ್ಯತೆ ನೀಡಿ ನಂತರ ಬೇರೆ ಜಿಲ್ಲೆ ಬೇರೆ ರಾಜ್ಯದವರಿಗೆ ಅನುಮತಿಯನ್ನ ನೀಡಬೇಕು. ಹಾಗೂ ಹರಿಹರ ನಗರದ PW ಇಲಾಖೆ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯಲ್ಲಿ ಬರುವಂತ ಪ್ರವಾಸಿ ಮಂದಿರದಲ್ಲಿ ಸೀಸ್ ಮಾಡಿರುವಂತ ಮರಗಳನ್ನ ಯಾರಾದ್ರೂ ತುಂಬಿಕೊಂಡು ಹೋಗ್ತಾ ಇದ್ರೆ ಕೈ ಕೊಟ್ಕೊಂಡು ನೋಡ್ತಾ ಕುಳಿತುಕೊಳ್ಳುವವರು ಅಥವಾ ಅವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸುವವರೇ ಹಾಗೂ ಮರಳನ್ನ ತುಂಬಿಕೊಂಡು ಹೋಗುವವರು ಎಷ್ಟು ತುಂಬಿಕೊಂಡು ಹೋದರು ಅಂತ ಮಾಹಿತಿಯನ್ನ ತೆಗೆದುಕೊಳ್ಳದೆ ಯಾವೊಬ್ಬ PW ಅಧಿಕಾರಿಗಳು ಸಂಬಂಧಪಟ್ಟ ಇಲಾಖೆಯ ನೌಕರರು ಯಾರೂ ಸ್ಥಳದಲ್ಲಿ ಇಲ್ಲದೆ ಮರಗಳನ್ನು ತುಂಬಿಕೊಂಡು ಹೋಗೋರಿಗೆ ಅನುಕೂಲ ಮಾಡಿಕೊಡೋ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿರುವವರೇ ಅಂತ ಈ ದಿನ ನಮಗೆ ಪ್ರವಾಸಿ ಮಂದಿರದಲ್ಲಿ ಕಂಡು ಬಂದ ದೃಶ್ಯದಿಂದ ಅನಿಸ್ತಾ ಇದೆ. ಹಾಗಾಗಿ ಯಾರೇ ವ್ಯಕ್ತಿ ತಮ್ಮ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವಂತಹ ಸ್ಥಳಗಳಲ್ಲಿ ಅಕ್ರಮವಾಗಿ ಮರಳು, ಮಣ್ಣು ಇತ್ಯಾದಿ ವಸ್ತುಗಳನ್ನು ತೆಗೆದುಕೊಂಡು ಹೋಗುವ ಸಂದರ್ಭದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಆ ಸ್ಥಳದಲ್ಲಿ ಇರೋದು ಅಗತ್ಯ ಅಂತ PW ಇಂಜಿನಿಯರ್ ಸುಂದರ್ ವಡಿವೇಲು ಸಾಹೇಬರಿಗೆ ತಿಳಿದಿದ್ದಲ್ಲದೆ ಈ ರೀತಿ ಮರಗಳನ್ನು ತುಂಬಿಕೊಂಡು ಹೋಗೋರಿಗೆ ಸಹಕರಿಸುತ್ತಿದ್ದಾರೆ ಎಂಬುದು ನಮಗೆ ಅನುಮಾನ ವ್ಯಕ್ತವಾಗಿದೆ ಅಂತ ತಿಳಿಸಲು ಮುಜುಗರ ಎನಿಸುತ್ತೆ. ಹಾಗಾಗಿ ಯಾರು ಮೊದಲಿಗೆ ಅರ್ಜಿ ಹಾಕಿರ್ತಾರೋ ಅವರಿಗೆ ಮರಳನ್ನ ನೀಡಬೇಕು ಅಂತ ನಮ್ಮ ಕರ್ನಾಟಕ ಪವರ್ ನ್ಯೂಸ್ 1 ಚಾನೆಲ್ ಸುದ್ದಿವಾಹಿನಿಯು ನಮಗೆ ತಿಳಿಸುತ್ತೆ. ನೀವು ಮತ್ತೇನಾದ್ರೂ ಇಲಾಖೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಫೋನ್ ಕರೆ ಮಾಡಿದ್ದೀರಾ? ಸರ್, ಈಗ ನಾವು ಇಲ್ಲಿ ಪ್ರವಾಸಿ ಮಂದಿರಕ್ಕೆ ಬಂದೇನು ಮರಳು ನೋಡ್ತಾ ಇದೀವಲ್ಲ, ಇಲ್ಲೇ ನಿಂತ್ಕೊಂಡು ನಾವು ಸುಮಾರು ಒಂದು 4 ಸಾರಿ 5 ಸಾರಿ ಎಲ್ಲ ಇಲಾಖೆಯವರಿಗೂ ಮಾಡಿದ್ದೀವಿ. ಈ ಟಾಸ್ಕ್ ಫೋರ್ಸ್ ಅಂತ ಏನು ಹೇಳ್ತಾರಲ್ಲ, ಆ ಟಾಸ್ಕ್ ಫೋರ್ಸ್ ಒಳಗೆ ಇರ್ತಕ್ಕಂಥ ಎಲ್ಲರಿಗೂ ಫೋನ್ ಮಾಡಿ ಹೇಳಿದ್ವಿ. ಬಟ್ ಆದರೆ ಕೆಲವೊಬ್ಬರು ಮಾತ್ರ ನಮಗೆ ಸಂಬಂಧ ಇಲ್ಲ, ಅದು ಸೀಜ್ ಆಗಿರೋದಲ್ಲ PWD ಅಂತಲೇ ಹೇಳ್ತಿದ್ದಾರೆ. PWD ಅವ್ರು ಮತ್ತೆ ಯಾವುದೇ ಕಾರಣಕ್ಕೂ ಫೋನ್ ಎತ್ತಾನೇ ಇಲ್ಲ. ಇದ್ರ ಅರ್ಥ ಏನಿರ್ಬೋದು? ತುಂಬ್ತಾ ಇದಾರಲ್ಲ ಆ ಪಾರ್ಟಿಗಳು ಅಮೌಂಟ್ ಅನ್ನ ಎಷ್ಟು ದಿವಸ ಹಿಂದೆ ಕಟ್ಟಿದ್ದಾರೆ, ಅದೇನಾದ್ರು ನಿಮ್ಗೆ ಗೊತ್ತಿದೆಯಾ? ನಿನ್ನೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಗೆ ಹೋದಾಗ ಶ್ರೀಮತಿ ರಶ್ಮಿ ಮೇಡಮ್ನವ್ರು ಹೇಳಿದ್ದು ನಮಗೆ ನಿನ್ನೆ ದಿನ ಬಂದು ಅಮೌಂಟನ್ನು ಕಟ್ಟಿದ್ದಾರೆ. ಅದು ಯಾರು ಹೊಳಲ್ಕೆರೆಯಲ್ಲಿ ಇರ್ತಕ್ಕಂಥ PWD ಆಫೀಸ್ನವ್ರಂತೆ. ಅವ್ರ ಇಲಾಖೆಗೇನೋ ಬೇಕಂತೇಳಿ ಕಟ್ಟಿದ್ದಾರೆ ಅಂತ ಹೇಳಿದ್ರು. ಸರಿ ಆಯಿತು. ಮತ್ತು ಅವ್ರಿಗೆ ತುಂಬಕ್ಕೆ ಎಷ್ಟು ದಿನ ಟೈಮ್ ಅಂತಂದರೆ 4 ದಿನ ಅಂತ ಅವರೇ ಹೇಳಿದರು. ನಾವು ಪಾಸ್ ಕೊಡ್ತೀವಿ, ಅವ್ರು ಎದ್ರ ಮೇಲೆ ತುಂಬ್ತಾರೆ ಅದ್ರ ಮೇಲೆ ಪಾಸು. ಇಲ್ಲಿ ಪಾಸೂ ಇಲ್ಲ, ಯಾತ್ರದೂ ಇಲ್ಲ. ಇಲ್ಲಿ ಫೋನ್ ಮಾಡಿದ್ರೆ ಎತ್ತನೂ ಇಲ್ಲ. ಈಗ ಮರಳು ತುಂಬ್ತಾ ಇರೋದನ್ನ ತಡೆಯೋದಕ್ಕೆ ಏನಾದರೂ ಪೊಲೀಸ್ ಇಲಾಖೆಯನ್ನು ಸಂಪರ್ಕ ಮಾಡಿದ್ದೀರಾ? ಸರ್, ಈಗ ನಾವು ಹರಿಹರ ನಗರದಲ್ಲಿ ಇರ್ತಕ್ಕಂಥ ಟೌನ್ CPI ದೇವಾನಂದ್ ಸರಿಗೆ ಫೋನ್ ಮಾಡಿದ್ವಿ. ಅವರು ಮರಳು ಸೀಜ್ ಆಗಿರೋದ್ರಿಂದ ಅದು ಲೋಕೋಪಯೋಗಿ ಇಲಾಖೆ ಬರುತ್ತೆ, ನಮಗೆ ಇದಕ್ಕೆ ಬರಲ್ಲ, ನೀವೇನೇ ಇದ್ರೂ ಅವ್ರ ಹತ್ರ ಮಾತಾಡಿ ಅಂತ ಅವರು ಹೇಳಿದ್ದಾರೆ. ವರದಿಯಲ್ಲಿ ತಿಪ್ಪೇಶ್, ಕರ್ನಾಟಕ ಪವರ್ ನ್ಯೂಸ್ 1 ಹರಿಹರ.